625 ಮಲ್ಟಿಪ್ಲಿಕೇಶನ್ ಟ್ರಿಕ್ ಬಗ್ಗೆ ಈಗ ನೋಡೋಣ. ಸೊ 625 ಮಲ್ಟಿಪ್ಲಿಕೇಶನ್ ರೂಲ್ ಏನು ಹೇಳುತ್ತೆ ಅಂದರೆ, ಸೊ ಫಸ್ಟ್ ಕೊಟ್ಟಂತಹ ನಂಬರು ಡಿವೈಡ್ ಬೈ 16 ಮಾಡಬೇಕು. ಕೊಟ್ಟಂತಹ ನಂಬರು ಡಿವೈಡ್ ಬೈ 16 ಮಾಡಿ, ನೆಕ್ಸ್ಟ್ ಸ್ಟೆಪ್ ಏನು, ಇಂಟು 10,000 ಮಾಡಬೇಕು. ಬಂದಂಥ ಆನ್ಸರ್ ಏನಿರುತ್ತಲ್ಲ, ನಂಬರ್ ಡಿವೈಡ್ ಬೈ 16 ಮಾಡಿ ಬಂದಂಥ ಆನ್ಸರ್ ಏನಿರುತ್ತಲ್ಲ ಅದಕ್ಕೆ ಇಂಟು 10,000 ಮಾಡಬೇಕು. ಇದು 625 ಮಲ್ಟಿಪ್ಲಿಕೇಶನ್ ರೂಲ್. ಸೊ ಇಲ್ಲಿ ಕ್ವೆಶನ್ ನೋಡ್ಬೋದು, 5 6 3 8 7 ಇಂಟು 625 ಅಂತ ಕೇಳಿದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನು, ಡಿವೈಡೆಡ್ ಬೈ 16. ಸೊ ಅಲ್ಲಿ ಇಂಟು 625 ಇದ್ದಾಗ ನಾವು ಡಿವೈಡ್ ಬೈ 16 ಮಾಡಬೇಕು. ಅಲ್ಲಿ ಡಿವೈಡೆಡ್ ಬೈ 625 ಇದ್ದಾಗ ಇಲ್ಲಿ ನಾವು ಏನು ಮಾಡಬೇಕು, ಇಂಟು 16 ಮಾಡಬೇಕು. ಸೊ ಇಲ್ಲಿ ಇಂಟು 625 ಇದೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಡಿವೈಡ್ ಬೈ 16 ಮಾಡಬೇಕು. 5 6 3 8 7 ಡಿವೈಡ್ ಬೈ 16. ಸೊ ನಾನು ಹೇಳೋದು ನಿಮಗೆ ಫಾಸ್ಟ್ ಅನಿಸಿದರೆ ನೀವು ಇನ್ನೊಂದು 2 ಸಾರಿ ಬೇಕಾದರೆ ನೋಡ್ಬೋದು, ಅದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ 5 6 3 8 7 ಡಿವೈಡ್ ಬೈ 16 ಮಾಡಿದಾಗ 16 ಮಾಡಿದಾಗ ನಮಗೆ ಕ್ವಶನ್ ಏನು ಬರುತ್ತೆ, 3524.1875 ಬರುತ್ತೆ. ಸೊ ನಮಗೆ ಡಿವೈಡ್ ಬೈ 16 ಟೇಬಲ್ ಬರಲಿಲ್ಲ ಅಂದರೂ ಕೂಡ ನಾವು 2 ಇಂಟು 8 ಮಾಡಿ ಫಸ್ಟ್ ಡಿವೈಡ್ ಬೈ 2 ಮಾಡ್ಕೋಬೇಕು, ನೆಕ್ಸ್ಟ್ ಡಿವೈಡ್ ಬೈ 8 ಮಾಡ್ಕೋಬೇಕು. ಅವಾಗ ಈಸಿಯಾಗಿ ನಮಗೆ ಆನ್ಸರ್ ಬೇಗನೆ ಸಿಗುತ್ತೆ. ಸೊ 3524.1875 ಬಂತು. ನೆಕ್ಸ್ಟ್ ಸ್ಟೆಪ್ ಏನು, ಇಂಟು 10,000 ಮಾಡಬೇಕು. ಇಂಟು 10,000 ಅಂದ್ರೆ 3524 ಪಾಯಿಂಟ್ ತೆಗೆದುಬಿಡ್ರಿ, 3524.1875. ನೆಕ್ಸ್ಟ್ 4 0ನ ಬರೀರಿ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಆದ ನಂತರ 4 ಸ್ಥಾನ ಇದಾವಲ್ಲ, ಸೊ ಇಲ್ಲಿ 4 0 ಆದ ನಂತರ ಪಾಯಿಂಟ್ ಇಡ್ರಿ. ಆನ್ಸರ್ ಏನು, 3524.1875. ಪಾಯಿಂಟ್ ಆದ ನಂತರ 0 ಬಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸೊ ಇದರ ಆನ್ಸರ್ ಏನು, 3524.1875. ಈ ರೀತಿಯಾಗಿ ನಾವು ಯಾವುದೇ ಒಂದು ನಂಬರನ್ನು ಕೊಟ್ಟಾಗ ಇಂಟು 625 ಅಂದಾಗ ಈಸಿಯಾಗಿ ಮಲ್ಟಿಪ್ಲಿಕೇಶನನ್ನು ಮಾಡ್ಬೋದು. ಸೊ 625 ಮಲ್ಟಿಪ್ಲಿಕೇಶನ್ ರೂಲ್ ಏನು ಹೇಳುತ್ತೆ, ಕೊಟ್ಟಂತಹ ನಂಬರು ಡಿವೈಡ್ ಬೈ 16 ಇಂಟು 10,000. ಅದೇ ರೀತಿಯಾಗಿ ಡಿವಿಷನ್ ಆಫ್ 625 ಏನು ಹೇಳುತ್ತೆ, ಡಿವಿಷನ್ 625 ಡಿವಿಷನ್ ರೂಲ್ ಏನು ಹೇಳುತ್ತೆ, ಇಂಟು 16 ಪುಟ್ ಪಾಯಿಂಟ್ ಆಫ್ಟರ್ 4 ಡಿಜಿಟ್ಸ್ ಅಂತ ಹೇಳುತ್ತೆ. ಸೊ ಈ ಥರ 625 ಮಲ್ಟಿಪ್ಲಿಕೇಶನ್, 625 ಡಿವಿಷನ್ ಟ್ರಿಕ್ಸ್, ಅದೇ ರೀತಿಯಾಗಿ ಇನ್ನಷ್ಟು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಟ್ರಿಕ್ಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಗೊತ್ತಿರೋ ಎಲ್ಲರಿಗೂ ಕೂಡ ಹೇಳ್ರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ಸೋ ಮತ್ತು ನಾನು ಯಾವ ವಿಷಯದ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ, ಮ್ಯಾಥ್ಸ್ ಯಾವ ಟಾಪಿಕ್ ಬಗ್ಗೆ ಹೆಚ್ಚಿನ ವಿಡಿಯೋಸ್ ಮಾಡಬೇಕಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು.